ಶೃಂಗೇರಿ ಕ್ಷೇತ್ರಾದ್ಯಂತ ಎಲೆ ಚುಕ್ಕ ಮತ್ತು ಹಳದಿ ರೋಗ ಇವತ್ತು ಎಲ್ಲ ಅಡಿಕೆ ತೋಟಗಳಿಗೆ ಹರಡಿದೆ. ಇದ್ರ ಬಗ್ಗೆ ಸರ್ಕಾರಗಳು ರೈತರಿಗೆ ಯಾವುದೇ ಥರದ ಎಲೆ ಚುಕ್ಕ ಇರೋದಕ್ಕೆ ಸರ್ಕಾರಗಳು ಸ್ಪಂದಿಸುತ್ತಿಲ್ಲ. ಇವತ್ತು ಅಡಿಕೆ ರೇಟು ದಿಢೀರನೆ ಕುಸಿದಿದೆ. ರೈತರು ಇವತ್ತು ಆತಂಕದಲ್ಲಿದ್ದಾರೆ. ಈ ಆತಂಕದಲ್ಲೂ ಇವತ್ತು ಶೃಂಗೇರಿ ಕ್ಷೇತ್ರಕ್ಕೆ ಸತತ 110 ಇಂಚು ಮಳೆ ಆಗಿದೆ. ಮಳೆಯದು ಫ್ಲಡ್ಡಿಂದು ಯಾವುದೂ ಥರದ ಪರಿಹಾರಗಳು ಬಂದಿಲ್ಲ. ಇತ್ಲಾಗ ಎಲೆ ಚುಕ್ಕದು ಯಾವುದೂ ಥರ ಪರಿಹಾರಗಳು ಬಂದಿಲ್ಲ. ಹಳದಿ ರೋಗ ಎಲ್ಲ ಕಡೆ ನೋಡಿದರೆ ಹಳದಿ ರೋಗ ಅಡಿಕೆ ತೋಟಗಳೇ ಹೋಗ್ತಿದ್ದಾವೆ. ಇದಕ್ಕೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಗಮನ ಕೊಡಬೇಕು. ಈ ಸಂದರ್ಭದಲ್ಲಿ ಇವತ್ತು ಮಲೆನಾಡಿಗೆ ಒಂದು ಒತ್ತುವರಿಯ ಒಂದು ಸಮಸ್ಯೆ, ಒಂದು ತಲೆಗೆ ಒಂದು ಹುಳ ಬಿಟ್ಟಿದ್ದಾರೆ. ಇವತ್ತು ರೈತರು ಮಾಡಿರ್ತಕ್ಕಂಥ ಭೂಮಿಗಳನ್ನು ಎಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಿದ್ದೀವಿ ಅಂತೇಳಿ ರೈತರು ಹಗಲಿರಲು ನಿದ್ದೆಯನ್ನು ಮಾಡದೆ ನಾವು ಮಾಡಿರ್ತಕ್ಕಂಥ ಭೂಮಿ ಎಲ್ಲೋ ಹೋಗ್ತದೆ. ನಾವು ಸತತ 50-60 ವರ್ಷಗಳ ಕಾಲದಿಂದ ಅಡಿಕೆ ತೋಟಗಳನ್ನು ಮಾಡಿ ಅಡಿಕೆ ತೋಟಗಳಿಗೆ ಇವತ್ತು ಕಾಯಿಲೆಗಳು, ಒಂದು ರೋಗಗಳು ಅಂಟಿ ಆ ರೋಗದಿಂದ ಒಂದು ಪರಿಹಾರ ಆಗುವ ಅನ್ನೋ ಸ್ಥಿತಿಗೆ ಬಂದಾಗ ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ನಿಮ್ಮದು ಬೇಲಿ ಕೇಳ್ತೀವಿ, ಒತ್ತುವರಿ ಕೇಳ್ತೀವಿ ಅಂತೇಳಿ ಅದೊಂದು ತಲೆಗೊಂದು ಗುಮ್ಮ ಬಿಟ್ಟಿದ್ದಾರೆ. ದಯವಿಟ್ಟು ಇದು ಸರ್ಕಾರಗಳು ರೈತರ ಪರವಾಗಿ ನಿಲ್ಲಬೇಕು. ರೈತರು ಈ ದೇಶದ ಬೆನ್ನೆಲುಬಾಗಿರ್ತಾರೆ. ಯಾಕಂದರೆ ರೈತರು ಮಾಡಿರ್ತಕ್ಕಂಥ ಯಾವುದೇ ಒಂದು ದುಡಿಮೆ ಮಾಡಿದ್ರು ಅದು ಸರ್ಕಾರಕ್ಕೂ ಲಾಭಕ್ಕಾಗುತ್ತೆ, ರೈತರಿಗೂ ಲಾಭ ಆಗುತ್ತೆ. ಯಾವುದೇ ಸರ್ಕಾರಗಳು ರೈತರ ಪರವಾಗಿ ನಿಲ್ಲಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.